ಎಷ್ಟೇ ಸಂಘಟನೆಗಳಿರಲಿ, ಅದು ಟ್ರೈನ್ ಇದ್ದಂಗೆ. ಯಾವುದು ಇಂಜನ್ ಆಗ್ತದೋ ಡಬ್ಬಿಗಳು ಅದ್ರ ಜೊತೆಗೆ ಬರ್ತವೆ. ನೀವು ಇಂಜನ್ ಆದರೆ ಅವು ಡಬ್ಬಿಗಳಾಗ್ತವೆ. ನೀವೇನಾದರೂ ಡಬ್ಬಿ ಆದರೆ ಅದು ಇಂಜನ್ ಆಗುತ್ತೆ. ನಾನು ಇದಕ್ಕೇನು ಮಾಡೋಕ್ಕಾಗೋದಿಲ್ಲ. ಎಲ್ಲವೂ ಕೂಡ ಏನು ವ್ಯವಸ್ಥಾಪಕರು ಇದ್ದೀರಿ, ಇಲ್ಯಾರು ನಾನು ಮೊದಲೇ ಹೇಳಿದೆ ದೊಡ್ಡವರಲ್ಲ ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಯಾರೂ ಅಧ್ಯಕ್ಷರಿಲ್ಲ ಇದಕ್ಕೀಗ, ಯಾರೂ ಅಧ್ಯಕ್ಷಗಿರಿ ಇಲ್ಲ. ಸಂಘಟನೆ ಒಂದು ಮಾಡಿ ಆಯಿತು. ಇನ್ನು ಮುಂದೆ ಯಾರೂ ದೊಡ್ಡವರಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು, ಸಮುದಾಯಕ್ಕೆ ಮೆರುಗು ಕೊಡಬೇಕು ಅನ್ನೋದು ಒಂದು ಬಿಟ್ಟರೆ ಯಾರೂ ನಾನು ದೊಡ್ಡವನಿದ್ದೀನಿ, ನಾನು ಸೀನಿಯರ್ ಇದ್ದೀನಿ ಅಂತ. ಆದರೆ ದೊಡ್ಡವರು ಗೌರವ ಕೊಡಬೇಕು. ಯಾರು ದೊಡ್ಡವರು? ವಯಸ್ಸಿನಲ್ಲಿ ಯಾರ್ಯಾರು ದೊಡ್ಡವರಿದ್ದೇವೋ ಅವರನ್ನೆಲ್ಲರನ್ನು ಗೌರವಿಸಬೇಕು. ಪ್ರತಿಯೊಬ್ಬರನ್ನು ನಾವು ಗೌರವಿಸಬೇಕು. ಅದು ನಮ್ಮ ಘೋಷವಾಕ್ಯ ಆಗಬೇಕು. ಎಲ್ಲರನ್ನು ಗೌರವಿಸಬೇಕು. ಯಾರು ನಮಗಿಂತ ಕಿರಿಯರಿದ್ದಾರೆ ಅವರೆಲ್ಲರನ್ನೂ ಪ್ರೀತಿಸಬೇಕು. ಹಿರಿಯರನ್ನು ಗೌರವಿಸಬೇಕು, ಕಿರಿಯರನ್ನು ಪ್ರೀತಿಸಬೇಕು. ಆವಾಗಲೇ ಈ ನಮ್ಮ ಸಂಘಟನೆಗೆ ಒಂದು ಗೌರವ ಬರ್ತದೆ. ಸಣ್ಣ ಪುಟ್ಟ ವಿಷಯಗಳು ಬರ್ತವೆ. ಬೇರೆಯವರು ಯಾವುದೋ ಕಾರಣದ ರಾಜಕೀಯ ಕಾರಣಕ್ಕೋ ಬೇರೆ ಬೇರೆ ಕಾರಣಕ್ಕೋ ಏನಾದರೂ ಹೇಳ್ಬೋದು, ಕೇಳ್ಕೊಳ್ಳಿ, ಏನು ಚಿಂತೆ ಇಲ್ಲ. ಈ ಕಿವಿಯಲ್ಲಿ 2 ಕಿವಿ ಕೊಟ್ಟವನ ಭಗವಂತ ನಮಗೆ. ಈ ಕಿವಿಯಲ್ಲಿ ಕೇಳಿ, ಈ ಕಿವಿಯಲ್ಲಿ ಬಿಟ್ಬಿಡಿ. ನಿಮ್ಮ ತೀರ್ಮಾನ ನೀವು ತಗೊಂಡು ಸಮಾಜ ಕಟ್ಟೋ ಕೆಲಸವನ್ನು ತಾವೆಲ್ಲರೂ ಮಾಡಬೇಕು ಅಂತೇಳಿ ನಾನು ತಮ್ಮಲ್ಲಿ ಮನವರಿಕೆ ಮಾಡಿಕೊಳ್ಳಲಿಕ್ಕೆ ಬಯಸ್ತೇನೆ.